Good morning. In the last class, we have started Python operators and I discussed Python arithmetic operators, comparison operators, assignment operators. Let us start logical operators. There are three logical operators: AND operator, OR operator, NOT operator. So let us discuss one by one. Logical operators. The result of logical operators is either true or false. Okay. So first one, AND operator. ಇಲ್ಲಿ ನೋಡಿ, ನಾನಿಲ್ಲಿ ಎರಡು ವೇರಿಯೇಬಲ್ ತಗೊಂಡಿದ್ದೀನಿ, ಎಕ್ಸ್ ಮತ್ತೆ ವೈ ಅಂತ. ಓಕೆನಾ? ಇವಾಗ ಎಕ್ಸ್ ಗ್ರೇಟರ್ ದ್ಯಾನ್ 5 ಅಂತ ಕೊಟ್ಟಿದ್ದೀನಿ. ಎಕ್ಸ್ ಅಲ್ಲಿ ಏನಿದೆ? 10 ಇದೆ. 10 ಗ್ರೇಟರ್ ದ್ಯಾನ್ 5 ಈಸ್ ದಿಸ್ ಕಂಡೀಷನ್ ಟ್ರೂ? ಎಸ್, ಟ್ರೂ. ವಿ ಆಲ್ರೆಡಿ ಡಿಸ್ಕಸ್ಡ್ ರಿಲೇಷನಲ್ ಆಪರೇಟರ್. ಗ್ರೇಟರ್ ದ್ಯಾನ್ ಯೂಸ್ ಮಾಡಿದ್ದೀವಿ ಕಂಪ್ಯಾರಿಸನ್ ಆಪರೇಟರ್ ಅಲ್ಲಿ. ಕಂಪ್ಯಾರಿಸನ್ ಆಪರೇಟರು ಕೂಡ ನಮಗೆ ಟ್ರೂ ಅಥವಾ ಫಾಲ್ಸೇ ಕೊಡೋದು. ಈಗ ನೋಡಿ, ಎಕ್ಸ್ ಅಲ್ಲಿರೋ ವ್ಯಾಲ್ಯೂ 5 ಗಿಂತ ಜಾಸ್ತಿ ಇದೆ, ಹಾಗಾಗಿ ಇದೇನ್ ಕೊಟ್ಟಿರುತ್ತೆ? ನಮಗೆ ಟ್ರೂ ಕೊಟ್ಟಿರುತ್ತೆ. ಇಲ್ಲಿಗೆ ಬನ್ನಿ, y ಲೆಸ್ ದ್ಯಾನ್ 11 ಅಂತಿದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ y? 20 ಲೆಸ್ ದ್ಯಾನ್ 11 ಫಾಲ್ಸ್. ಒಂದು ಟ್ರೂ ಇದೆ, ಒಂದು ಫಾಲ್ಸ್ ಇದೆ. ಆ್ಯಂಡ್ ಆಪರೇಟರ್ ಹೆಂಗ್ ವರ್ಕ್ ಆಗುತ್ತೆ? ಇದು ಟ್ರೂ ಕೊಡುತ್ತೆ ಯಾವಾಗ ಎಲ್ಲಾ ಟ್ರೂ ಇದ್ರೆ. ವೆನ್ ಆಲ್ ಆಪರೆಂಟ್ಸ್ ಆರ್ ಟ್ರೂ, ಆಲ್ ದ ರಿಸಲ್ಟ್ಸ್ ಆರ್ ಟ್ರೂ, ದೆನ್ ದ ಫೈನಲ್ ರಿಸಲ್ಟ್ ಈಸ್ ಟ್ರೂ. ಅದರ್ವೈಸ್ ದ ಫೈನಲ್ ರಿಸಲ್ಟ್ ಈಸ್ ಫಾಲ್ಸ್. ಯಾವ್ದಾದ್ರು ಒಂದು ಫಾಲ್ಸ್ ಇದ್ರೂ ಫೈನಲ್ ರಿಸಲ್ಟ್ ಫಾಲ್ಸ್. ಗೊತ್ತಾಗ್ತಿದ್ಯಾ? ಈಗ ನೋಡಿ, ನಾ ಈ ತರನು ಕೊಡ್ಬೋದು. ಅಂಡ್ ಒನ್ ಮೋರ್ ಅಂಡ್ ಐ ಕ್ಯಾನ್ ಯೂಸ್ ಹಿಯರ್. ಅಂಡ್ y ಗ್ರೇಟರ್ ದ್ಯಾನ್ 10 ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ 10. ಎಸ್, 10 ಗ್ರೇಟರ್ ದ್ಯಾನ್ 5, ಕಂಡೀಷನ್ ಟ್ರೂ. ಅಂಡ್ ಇದು ಆಗಿದೆ ಅಂತ ಅರ್ಥ. y ವ್ಯಾಲ್ಯೂ ಏನಿದೆ? 20 ಲೆಸ್ ದ್ಯಾನ್ 11 ಫಾಲ್ಸ್. Again y 20 greater than 10, yes, true. This is true, this is false, and this is true. But according to the rule, if all results are true, all operands are true, then the final result is true. In this case, two operands are true and one operand is false, so final result is false. Let us display. ನೋಡಿ, ಫಾಲ್ಸ್ ಅಂತ ಬರ್ತಾ ಇದೆ. ಇಲ್ಲಿ ನನ್ನ ಸ್ಟೇಟ್ಮೆಂಟ್ ಸರಿಯಾಗಿ ಕೊಟ್ಟಿಲ್ಲ. ಜಸ್ಟ್ ಐ ಗಿವ್ ರಿಸಲ್ಟ್ ಅಂತ ಕೊಡ್ತೀನಿ ಅಷ್ಟೇ, ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ರಿಸಲ್ಟ್ ನೀವು ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಕಲ್ತಿದ್ರಲ್ಲ, C++ ಅಲ್ಲೆಲ್ಲ ಅದೇ ತರ. ರಿಸಲ್ಟ್ ಈಸ್ ಫಾಲ್ಸ್. ಸೊ ಏನ್ ಕನ್ಕ್ಲೂಷನ್ ಏನು? ಆ್ಯಂಡ್ ಇಸ್ ಅ ಲಾಜಿಕಲ್ ಆಪರೇಟರ್. ಇಟ್ ಇಸ್ ಅ ಬೈನರಿ ಆಪರೇಟರ್. ಯಾಕೆ ಬೈನರಿ ಅಂತೀವಿ? ನೋಡಿ, ಆ್ಯಂಡ್ ವರ್ಕ್ ಆಗ್ಬೇಕಂದ್ರೆ ಅದು ಮಿನಿಮಮ್ 2 ಆಪರೆಂಟ್ಸ್ ಬೇಕು. ಅದಕ್ಕೆ ಇದ್ರದೊಂದು ರಿಸಲ್ಟ್, ಇದ್ರದೊಂದು ರಿಸಲ್ಟ್, ಆ ರಿಸಲ್ಟ್ ಮಧ್ಯೆ ವರ್ಕ್ ಆಗುತ್ತೆ. ಇನ್ನೊಂದು ಏನ್ ಹೇಳ್ಬೋದು? ಆ್ಯಂಡ್ ಆಪರೇಟರ್, ಇಟ್ ಈಸ್ ಯೂಸ್ ಟು ಕಂಬೈನ್ 2 or more ರಿಲೇಷನಲ್ ಎಕ್ಸ್ಪ್ರೆಷನ್ಸ್. ದಿಸ್ ಇಸ್ ಒನ್ ರಿಲೇಷನಲ್ ಎಕ್ಸ್ಪ್ರೆಷನ್. ಎಕ್ಸ್ ಗ್ರೇಟರ್ ದ್ಯಾನ್ 5 ಒಂದು ಎಕ್ಸ್ಪ್ರೆಷನ್, ಇದು ರಿಲೇಷನಲ್ ಎಕ್ಸ್ಪ್ರೆಷನ್. y ಲೆಸ್ ದ್ಯಾನ್ 11, ದಿಸ್ ಇಸ್ ಅನದರ್ ರಿಲೇಷನಲ್ ಎಕ್ಸ್ಪ್ರೆಷನ್. ಇದೆರಡನ್ನು ಕಂಬೈನ್ಡ್ ಮಾಡ್ತಿರೋದು ಯಾರು? ಆ್ಯಂಡ್ ಲಾಜಿಕಲ್ ಆಪರೇಟರ್. ಯಾವತ್ತು ಲಾಜಿಕಲ್ ಆಪರೇಟರ್ನ ಯೂಸ್ ಮಾಡಬೇಕಂದ್ರೆ ಅದನ್ನ ಎದ್ರ ಜೊತೆ ಯೂಸ್ ಮಾಡಬೇಕು? ರಿಲೇಷನಲ್ ಎಕ್ಸ್ಪ್ರೆಷನ್ಸ್ ಜೊತೆನೆ ಯೂಸ್ ಮಾಡಬೇಕು. ಬಿಟ್ವೀನ್ 2 ರಿಲೇಷನಲ್ ಎಕ್ಸ್ಪ್ರೆಷನ್ಸ್. ಓಕೆ. ಸೊ ಈ ಎಕ್ಸಾಂಪಲ್ ಅಲ್ಲಿ two operands are true and one operand is false. That's why the final result is false. Then if I write like this, y not equal to 11. y 11 ಗೆ ಈಕ್ವಲ್ ಆಗಿಲ್ಲ. ಎಸ್, ಕಂಡೀಷನ್ ಟ್ರೂ. ನೋಡಿ, ಎಲ್ಲ ಟ್ರೂ ಆಗಿದೆ ಇಲ್ಲಿ. x ವ್ಯಾಲ್ಯೂ 10 ಗ್ರೇಟರ್ ದ್ಯಾನ್ 5, ಎಸ್, ಟ್ರೂ. 20, y ವ್ಯಾಲ್ಯೂ is 20 not equal to 11, yes, true. y value 20 greater than 10, true. All are true, so the final result is true. So the conclusion is, and is a logical operator. It's a binary operator. It results true when all operands are true. Otherwise, it results false. Let us go for one more operator, that is OR operator. OR. If any one of the conditions is true, ಯಾವ್ದಾದ್ರು ಒಂದು ಟ್ರೂ ಆದ್ರೂ ಫೈನಲ್ ರಿಸಲ್ಟ್ ಟ್ರೂ ಆಗುತ್ತೆ. If all results are false, then the final result is false. Observe here. X greater than 5, 10 greater than 5 is true. Then y 20 not equal to 11, true. ಎಲ್ಲ ಟ್ರೂ ಇದೆ. ಈ ಒಂದು ಕೆಲಸ ಮಾಡ್ತೀನಿ, ಇದನ್ನು ಹೀಗೆ ಕೊಡ್ತೀನಿ. y value is 20 less than 10, false. So true, false. So let us see the result.
ಟ್ರೂ. ಡಿಡ್ ಯು ಅಬ್ಸರ್ವ್? ಆ್ಯಂಡ್ ಏನಾಗಿತ್ತು, ಎಲ್ಲ ಟ್ರೂ ಇದ್ರೆ ಫೈನಲ್ ರಿಸಲ್ಟ್ ಟ್ರೂ ಬರ್ತಾ ಇತ್ತು. ಆರಲ್ಲಿ ಏನಾಗುತ್ತೆ, ಯಾವುದಾದ್ರೂ ಒಂದು ಟ್ರೂ ಇದ್ರು ಫೈನಲ್ ರಿಸಲ್ಟ್ ಟ್ರೂ ಬರುತ್ತೆ. ಸೊ ಆರಲ್ಲಿ ಯಾವಾಗ ಫಾಲ್ಸ್ ಕೊಡೋದು, ವೆನ್ ಆಲ್ ರಿಸಲ್ಟ್ಸ್ ವೆನ್ ಆಲ್ ಆಪರೆಂಟ್ಸ್ ಆರ್ ಫಾಲ್ಸ್, ಎಲ್ಲ ಫಾಲ್ಸ್ ಆದ್ರೆ ಮಾತ್ರ ಫಾಲ್ಸ್, ಇಲ್ಲ ಅಂದ್ರೆ ಟ್ರೂ. ಇವಾಗ ನೋಡಿ, y is equal to 11 ಅಂತ ಕೊಡ್ತೀನಿ ನಾನು, x is equal to 5 ಅಂತ ಕೊಡ್ತೀನಿ. ಈಗ ಎಲ್ಲ ಫಾಲ್ಸ್ ಆಗಿದೆ, then we'll get a result as false. Okay, so the conclusion, logical OR operator, it results true if any one of the conditions is true. ಯಾವ್ದಾದ್ರು ಒಂದು ಟ್ರೂ ಆದ್ರೂ ಟ್ರೂನೇ. It results false when all operands are false. Next operator, not operator. It requires only one operand, x not. ಈ ನಾಟ್ ಇಂದ ನಾವು ಸಿಂಗಲ್ ಆಗಿ ಯೂಸ್ ಮಾಡಲ್ಲ, ನಾವು ನಾಟ್ ಅಂತ ಈಸ್ ನಾಟ್ ಅಂತ ಯೂಸ್ ಮಾಡ್ತೀವಿ. ಎಕ್ಸ್ ಈಸ್ ನಾಟ್ ವೈ ಅಂತ ಕೊಡ್ತೀವಿ. ಓಕೆ, ಟ್ರೂ. ನೋಡಿ ಏನ್ ಮಾಡ್ತಾ ಇದೆ ಇದು, ಇದ್ರ ಅರ್ಥ ಏನಂದ್ರೆ ನಾಟ್ ಈಕ್ವಲ್ ಟು ಅಂತ, ಎಕ್ಸ್ ಈಸ್ ನಾಟ್, ನಾಟ್ ಅನ್ನೋ ಆಪರೇಟರ್ನ ನಾವು ಈ ತರ ಯೂಸ್ ಮಾಡೋದು. ಎಕ್ಸ್ ವ್ಯಾಲ್ಯೂ 10 ಇದೆ, ವೈ ವ್ಯಾಲ್ಯೂ 20 ಇದೆ, 20 is not 10 is not 20 ಅಂದ್ರೆ ಇದ್ರದ್ದು ಮೀನಿಂಗ್ ಏನು, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ ಅಂತ. ಅಂಡರ್ಸ್ಟುಡ್? ನಾಟ್ ಇಂದ ನಾವು ಯಾವಾಗ್ಲೂ ಈ ತರ ಈಸ್ ನಾಟ್, ನಾಟ್ ಇನ್ ಅಂತ ಒಂದು ಆಪರೇಟರ್, ಅದ್ರ ಜೊತೆ ನೆಗೇಷನ್ ಮಾಡುವಾಗ ಯೂಸ್ ಮಾಡ್ತೀವಿ. ಹೋಪ್ ಯು ಗೈಸ್ ಅಂಡರ್ಸ್ಟುಡ್ ಲಾಜಿಕಲ್ ಆಪರೇಟರ್ಸ್. ನೆಕ್ಸ್ಟ್ ಆಪರೇಟರ್, ಐಡೆಂಟಿಟಿ ಆಪರೇಟರ್, ದಟ್ ಈಸ್ ನಾಟ್. ಇವಾಗ ಮಾಡಿದ್ವಲ್ಲ, ಇದೆ ಐಡೆಂಟಿಟಿ ಆಪರೇಟರ್. ನಾಟ್ ಅನ್ನ ನಾವು ಮೆಂಬರ್ಶಿಪ್ ಆಪರೇಟರ್ ಮತ್ತೆ ಐಡೆಂಟಿಟಿ ಆಪರೇಟರ್ ಜೊತೆ ಯೂಸ್ ಮಾಡ್ತೀವಿ. ಈಸ್ ಅನ್ ಐಡೆಂಟಿಟಿ ಆಪರೇಟರ್, ಈಸ್ ನಾಟ್ ಇವನ್ ಐಡೆಂಟಿಟಿ ಅಂತ ಕರಿತೀವಿ. ಇಲ್ಲಿ ನಾಟ್ ಅನ್ನೋದು ಲಾಜಿಕಲ್ ಆಪರೇಟರ್, ಇದನ್ನ ನೆಗೇಟ್ ಮಾಡಕ್ ಯೂಸ್ ಮಾಡ್ತೀವಿ, ನೆಗೇಷನ್ ಅಂತ. ನೋಡಿ ಒಂದ್ ನಿಮಿಷ, ಈ ತರಾನು ಯೂಸ್ ಮಾಡಬಹುದು. ಇನ್ನೊಂದು ತೋರಿಸ್ತೀನಿ. ನಾಟ್ ಎಕ್ಸ್ ಗ್ರೇಟರ್ ದ್ಯಾನ್ y. True. ಇಲ್ಲಿ ನೋಡಿ, x value, what is the value of x? 10. Value of y? 20. 10 greater than 20 false. ಇದ್ರದ್ದು ರಿಸಲ್ಟ್ ಏನ್ ಬಂದಿದೆ, x greater than y ದು ರಿಸಲ್ಟ್ ಫಾಲ್ಸ್ ಬಂದಿದೆ. ನಾಟ್ ಫಾಲ್ಸ್ ಅಂದ್ರೆ ಟ್ರೂ ಕೊಡುತ್ತೆ. ನಾಟ್ ಇಂದ ನಾವು ನೆಗೇಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಇದನ್ನ ನಾವು ಐಡೆಂಟಿಟಿ ಆಪರೇಟರ್ಸ್ ಜೊತೆನೂ ಯೂಸ್ ಮಾಡ್ತೀವಿ, ಮೆಂಬರ್ಶಿಪ್ ಆಪರೇಟರ್ಸ್ ಜೊತೆನೂ ಯೂಸ್ ಮಾಡ್ತೀವಿ. ಬೇಸಿಕಲಿ ನಿಮಗೆ ನಾಟ್ ಹೆಂಗ್ ವರ್ಕ್ ಆಗುತ್ತೆ, ನಮಗೆ ಬಂದಿರೋ ರಿಸಲ್ಟ್ ಉಲ್ಟಾ ಕೊಡುತ್ತೆ. ಟ್ರೂ ಇದ್ರೆ ಫಾಲ್ಸ್, ಫಾಲ್ಸ್ ಇದ್ರೆ ಟ್ರೂ ಕೊಡುತ್ತೆ. ನಾವು ಐಡೆಂಟಿಟಿ ಆಪರೇಟರ್ಸ್, ಈಸ್ ನಾಟ್, ದೀಸ್ ಆರ್ ಆಲ್ ಐಡೆಂಟಿಟಿ ಆಪರೇಟರ್ಸ್. ಇವಾಗ ನೋಡಿ, ನಾ ತೋರಿಸಿದೆ ಅಲ್ವಾ, ಎಕ್ಸ್ ಈಸ್ ವೈ, ಇಷ್ಟೇ. ಎಸ್ ಟ್ರೂ, ಸಾರಿ ಫಾಲ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂ 10 ಇದೆ, ವೈ ವ್ಯಾಲ್ಯೂ 20 ಇದೆ. ನೆಕ್ಸ್ಟ್ ಈಸ್ ನಾಟ್, ನಾವು ಇಟ್ ರಿಟರ್ನ್ಸ್ ಟ್ರೂ. ಎಸ್. ನೆಕ್ಸ್ಟ್ ಮೆಂಬರ್ಶಿಪ್ ಆಪರೇಟರ್. ಮೆಂಬರ್ಶಿಪ್ ಆಪರೇಟರ್, ದೇರ್ ಆರ್ 2 ಆಪರೇಟರ್ಸ್, ಇನ್, ನಾಟ್ ಇನ್. ಈಗ ನೋಡಿ, ಒಂದು ಸ್ಟ್ರಿಂಗ್ ಇದೆ, ಆ ಸ್ಟ್ರಿಂಗ್ ಅಲ್ಲಿ ನಾನೊಂದು ಕ್ಯಾರೆಕ್ಟರ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕೀಗ. I'll take Python. So let me check whether some character, I'll take a T, whether T is there or not. Result ಅಂತ ಕೊಡೋಣ. ಇಲ್ಲಿ T within single quote I should give, character ಅಲ್ವಾ, T in X. T X ಒಳಗೆ ಇದೆಯಾ ಇಲ್ಲ ಅಂತ ಹೇಳುತ್ತದೆ. ಇದ್ರೆ ಟ್ರೂ ಕೊಡುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಕೊಡುತ್ತೆ. Yes, T is there in X. If I give capital T, false. If I write not in, ನೋಡಿ ಕ್ಯಾಪಿಟಲ್ ಟಿ ಪೈಥಾನ್ ಅಲ್ಲಿ ಇಲ್ಲ, ನಾಟ್ ಇನ್ ಅಂತಾನೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇದೇನ್ ಕೊಡ್ಬೇಕು, ನಮಗೆ ಟ್ರೂ ಕೊಡ್ಬೇಕು. ಹೌದು, ಕ್ಯಾಪಿಟಲ್ ಟಿ ಇಲ್ಲ ಅಂತಾನೆ ಕೊಟ್ಟಿದ್ದೀನಿ, ಟ್ರೂ. So this is the way to use a not with the other operators. Hope you guys understood all operators in Python. Maximum operators I covered here.
And one more is there, bitwise operator. Bitwise operator. I already discussed a membership operator, that is in and not in. Membership operators. Okay. So let us understand a bitwise operator. Bitwise and, bitwise or, bitwise not. So ಇದೆಲ್ಲ ಏನು binary values ಮೇಲೆ work ಆಗುತ್ತೆ bitwise operators. I'll take you later for bitwise operators. Let us understand some programs based on these operators. ಇವಾಗ ಏನು ಮಾಡೋಣ, ಕೆಲವು ಸಿಂಪಲ್ ಪ್ರೋಗ್ರಾಮ್ಸ್ ಮಾಡೋಣ. And or not ಇದ್ರ ಮಧ್ಯೆ. I'll take one more file. Now, so write a Python program to swap two integers. ಇಲ್ಲಿ ಬರೀ ನಮಗೆ ಯೂಸ್ ಆಗೋದೇನು, ಅಸೈನ್ಮೆಂಟ್ ಆಪರೇಟರ್ ಯೂಸ್ ಮಾಡ್ತೀವಿ. ಯೂಸಿಂಗ್ ಥರ್ಡ್ ವೇರಿಯೇಬಲ್ ಟು ಇಂಟೀಜರ್ಸ್, ಯೂಸಿಂಗ್ ಥರ್ಡ್ ವೇರಿಯೇಬಲ್. ಇಲ್ಲಿ ನೋಡಿ, ಫಸ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅರ್ಥ ಆಗ್ಬೇಕು ನಿಮಗೆ. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಸ್ವಾಪ್ ಟು ಇಂಟೀಜರ್ಸ್ ಯೂಸಿಂಗ್ ಥರ್ಡ್ ವೇರಿಯೇಬಲ್ ಅಂದ್ರೆ ಅರ್ಥ ಏನು, ಯು ಶುಡ್ ಇನ್ಪುಟ್ ಟು ವ್ಯಾಲ್ಯೂಸ್ ಟು ಪ್ರೋಗ್ರಾಮ್ and program has to interchange the values. ಈಗ ನಾ a ಅಂತ ಒಂದು ವೇರಿಯೇಬಲ್ ತಗೊಳ್ತೀನಿ, ಇದರಲ್ಲಿ ಒಂದು ವ್ಯಾಲ್ಯೂ ಹಾಕ್ತೀನಿ. a is equal to 7, b is equal to 10 ಅಂತ ಹಾಕಿದ್ದೀನಿ. ಪ್ರೋಗ್ರಾಮ್ ಏನ್ ಮಾಡಬೇಕು, a ಅಲ್ಲಿರೋ ವ್ಯಾಲ್ಯೂನ b ಗೆ ಹಾಕಬೇಕು, b ಅಲ್ಲಿರೋ ವ್ಯಾಲ್ಯೂನ a ಗೆ ಹಾಕಬೇಕು. ಈಗ ನೀವು ಈ ತರ ಬರೆದ್ರೆ a is equal to b ಅಂತ ಬರೆದ್ರೆ ನೋಡಿ, ಇಲ್ಲಿ ನಾವು ಯಾವ ಆಪರೇಟರ್ ಯೂಸ್ ಮಾಡ್ತಿದೀವಿ, ಅಸೈನ್ಮೆಂಟ್ ಆಪರೇಟರ್. ದಿಸ್ ಇಸ್ ಕಾಲ್ಡ್ ಅಸೈನ್ಮೆಂಟ್ ಆಪರೇಟರ್. ಇದೇನ್ ಮಾಡುತ್ತೆ, ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂನ ಲೆಫ್ಟ್ ಹ್ಯಾಂಡ್ ಆಪರೆಂಟ್ಗೆ ಸ್ಟೋರ್ ಮಾಡುತ್ತೆ. ಇದನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ನೀವು, ಎ ಅನ್ನೋದು ಕಂಟೈನರ್ ಇದ್ದಾಗೆ, ಬಿ ಅನ್ನೋದು ವೇರಿಯೇಬಲ್, ಅದರಲ್ಲಿರೋ ಕಂಟೆಂಟ್ ಅನ್ನ ಯಾರಿಗೆ ಹಾಕ್ತಾ ಇದೆ, ಎಗೆ ಹಾಕ್ತಿದೆ. ಅದ್ರ ಕಾಪಿ ಹೋಗುತ್ತೆ ಇಲ್ಲಿ. ಹಾಗಾದ್ರೆ ಬಿ ಅಲ್ಲಿ ಏನಿದೆ, 10 ಇದೆ. 10 ಎಲ್ಲಿಗೆ ಹೋಯ್ತು, ಈಗ ಎಗೆ ಹೋಯ್ತು. ಬಿಫೋರ್ ವಾಟ್ ವಾಸ್ ದೇರ್ ಇನ್ ಎ, 7. ದ 7 ಇಸ್ ಓವರ್ ರಿಟನ್ ಬೈ 10. ಹಾಗಾದ್ರೆ ಈಗ ಎ ಒಳಗೂ 10 ಇದೆ, ಬಿ ಒಳಗೂ 10 ಇದೆ. ನೋಡಿ ಪ್ರಿಂಟ್ ಮಾಡೋಣ. ಪ್ರಿಂಟ್ a is equal to a, print b is equal to b. ಸೊ ನಾವೇನ್ ಅರ್ಥ ಮಾಡ್ಕೊಂತಿರೋದು, ಸ್ವಾಪ್ ಮಾಡಕ್ ಹೇಳಿದ್ದಾರೆ. ಸ್ವಾಪಿಂಗ್ ಅಂದ್ರೆ ಇಂಟರ್ಚೇಂಜ್ ಮಾಡೋದು. ಎ ಅಲ್ಲಿರೋ ವ್ಯಾಲ್ಯೂ ಬಿ ಗೆ ಹೋಗ್ಬೇಕು, ಬಿ ಅಲ್ಲಿರೋದು ಎ ಗೆ ಬರಬೇಕು. ಸೊ ನಾ ಏನ್ ಮಾಡಿದೆ, ಈಗ a is equal to b ಅಂತ ಬರ್ದೆ. ಇದನ್ನ is equal to ಅಂತ ಓದಲ್ಲ, ಅಸೈನ್ಮೆಂಟ್ ಆಪರೇಟರ್. ಸೊ ದ ಕಂಟೆಂಟ್ ಆಫ್ b goes to a, ದ ಕಾಪಿ ಆಫ್ b goes to a. b, the value of b remains same. b ಅಲ್ಲಿ ಏನಿರುತ್ತೋ ಅದು ಇರುತ್ತೆ, ಅದ್ರ ಕಾಪಿ ಎಗೂ ಬಂದಿರುತ್ತೆ. ಹಾಗಾದ್ರೆ ಏನಾಗುತ್ತೆ ಈಗ ರಿಸಲ್ಟ್, ವಾಟ್ ಯು ಕ್ಯಾನ್ ಸಿ ಆನ್ ದ ಔಟ್ಪುಟ್, ಬೋತ್ ಆರ್ ಸೇಮ್. ಎರಡರಲ್ಲೂ 10 10 ಇದೆ ಅಲ್ವಾ. ಸೊ ನಮಗೆ ಬೇಕಾಗಿರೋದೇನು, ಇಂಟರ್ಚೇಂಜ್ ಆಗಬೇಕು. ಸೊ ಐ ನೀಡ್ ಥರ್ಡ್ ವೇರಿಯೇಬಲ್, ಇನ್ನೊಂದು ವೇರಿಯೇಬಲ್ ತಗೊಳ್ಳೋಣ. ಸುಮ್ಮನೆ ಟೆಂಪ್ ಟಿ ಅಂತ ತಗೊಳ್ತೀನಿ. ಟಿ ಒಳಗೆ ಎ ಅಲ್ಲಿರೋ ವ್ಯಾಲ್ಯೂ ಹಾಕೋಣ. ಓಕೆನಾ, ಅಂದ್ರೆ ಎ ಅಲ್ಲಿ ಏನಿದೆ, 7 ಇದೆ. 7 ಯಾರ ಹತ್ರ ಬಂದಿದೆ, ಟಿ ಬಂದಿದೆ. ಈಗ ಸರಿ, ಅಂದ್ರೆ ನನಗೆ ಎದು ಬ್ಯಾಕಪ್ ಯಾರ ಹತ್ರ ಇದೆ, ಟಿ ಒಳಗಿದೆ. ಈಗ ನಾನು ಎ ಇಸ್ ಈಕ್ವಲ್ ಟು ಬಿ ಅಂತ ಬರ್ದ್ಬಿಡೋಣ. ಓಕೆನಾ, ಅಂದ್ರೆ ಬಿ ವ್ಯಾಲ್ಯೂ ಏನು, 10. 10 ಅನ್ನೋದು ಯಾರ ಹತ್ರ ಹೋಯ್ತು, ಈಗ ಎಗೆ ಹೋಗಿದೆ. ಸೊ ಏದು ವ್ಯಾಲ್ಯೂ ಇಲ್ಲಿ ಮಿಸ್ ಆಯ್ತು ನನಗೆ, ಬಟ್ ಅದ್ರ ಬ್ಯಾಕಪ್ ಯಾರ ಹತ್ರ ಇದೆ, ಟಿ ಹತ್ರ ಇದೆ. ಈಗ ಬಿ ಇಸ್ ಈಕ್ವಲ್ ಟು ಟಿ ಹಾಕೋಣ. ಆ ಬ್ಯಾಕಪ್ ಇಲ್ಲಿ ಸ್ಟೋರ್ ಮಾಡ್ತಿದ್ವಿ. ಈಗ ನಿಮ್ಮ ಹತ್ರ 3 ಬಾಟಲ್ಸ್ ಇದೆ, 1 ಬಾಟಲ್ ಕಂಟೈನ್ ವಾಟರ್, ಅನದರ್ ಇಸ್ ಆಯಿಲ್. ಐ ವಾಂಟ್ ಟು ಸ್ವಾಪ್, ದೆನ್ ವಿ ನೀಡ್ ಅ ಥರ್ಡ್, ಇನ್ನೊಂದು ಖಾಲಿ ಬಾಟಲ್ ಬೇಕಲ್ವಾ. ಸೊ ಎನಿ ಒನ್ ಆಫ್ ದೀಸ್ ಟು ಐಲ್ ಪೋರ್ ಇನ್ ಟು ದಟ್ ಎಂಟಿ, ದೆನ್ ಐಲ್ ಪೋರ್ ಇನ್ ಟು ಎ ಬಿ ಸಿ ಅಂತ ಬಾಟಲ್ ನೇಮ್ಸ್ ಇದ್ರೆ, ಬಿ ಎಲ್ ಫಸ್ಟ್ ಎ ಅಲ್ಲಿ ಇರೋದನ್ನ ತಗೊಂಡೋಗಿ ಟಿ ಅನ್ನೋ ಬಾಟಲಿಗೆ ಹಾಕ್ತಿದ್ವಿ, ಅದು ಖಾಲಿ ಇತ್ತು. ಈಗ ಬಿ ಬಾಟಲ್ ಅಲ್ಲಿ ಇರೋದನ್ನ ಎ ಬಾಟಲಿಗೆ ಹಾಕೋದು, ಈಗ ಟಿ ತಗೊಂಡೋಗಿ ಬಿ ಹಾಕೋದು. ದ ಸೇಮ್ ಲಾಜಿಕ್ ಐ ಅಪ್ಲೈಡ್ ಹಿಯರ್. So let us display A and B. ಈಗ ನೋಡಿ, so A becomes 10 and B becomes 7.
ಇಲ್ಲಿ ಈ ಎಕ್ಸಾಂಪಲ್ ಅಲ್ಲಿ ನಾವು ಯೂಸ್ ಮಾಡಿರೋದು ಏನು ಆಪರೇಟರ್? ಅಸೈನ್ಮೆಂಟ್ ಆಪರೇಟರ್. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್, to explain logical operators, relational operators, let us understand the control statements. ಈಗ ಏನ್ ಮಾಡೋಣ? ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಒಂದು ಬರುತ್ತೆ. Selection statement and looping statements. Hope you might have learnt in other languages control statements. What are the different control statements? Selection statements, iterative statements and jumping statements. Illi Python alli selection statements and looping statements. Selection statements ಯಾರ್ಯಾರು ಇದ್ದಾರೆ? Simple if else, else if ladder, nested if, switch. These things we have learned in C++. But in Python, we don't have those many selection statements. Only we have a simple if else and elif ladder. ಇಲ್ಲಿ else if ಅನ್ನಲ್ಲ, ನಾವು elif ladder ಅಂತ ಕರಿತೀವಿ. Okay? So, control statements. Actually ನಾನು ನಿಮಗೆ ಬೇರೆ ಬೇರೆ ಆಪರೇಟರ್ಸ್ ಎಕ್ಸಾಂಪಲ್ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಲ್ಲಿ ಅದೆಲ್ಲ ಯೂಸ್ ಮಾಡ್ತೀವಿ ನಾವು. That's why first I'll explain control statement. Control statements. So first control statement, selection statement. ನೀವು ಇದೆಲ್ಲ ಕಲ್ತ್ರೆ ನಿಮಗೆ ನೆಕ್ಸ್ಟ್ ಅರ್ಥ ಆಗೋದು. ಏನ್ ಹಳೆ ಚಾಪ್ಟರ್ಸ್ ಎಲ್ಲ ಇದೆ, ಹಳೆ ಕ್ಲಾಸಸ್ ಎಲ್ಲ ಕಲ್ತ್ಕೊಂಡ್ರೆ ಮಾತ್ರ ನಿಮ್ಗೆ ನೆಕ್ಸ್ಟ್ ಗೊತ್ತಾಗೋದು. Looping statements. Then third one, nested loops. These are control statements in Python. Okay. So let us go with the selection statements. ಯಾರ್ಯಾರು ಇದ್ದಾರೆ selection statements ಅಲ್ಲಿ? If statement. ಇದರಲ್ಲಿ ಬರೋದು ಯಾರು? If. Then if else. If else. Then elif ladder. elif ಅಂತೀವಿ ನಾವು. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅದೆಲ್ಲ else if ಅಂತಿತ್ತು. ಇಲ್ಲಿ elif ladder. Now looping statements, there are two looping statements here, while and for. In other languages we had a do while also. Then nested loops. A loop within another loop is called nested loop. ನೀವು ಬೇಕಿದ್ರೆ while ಮತ್ತೆ for ನ ನೆಸ್ಟಿಂಗ್ ಮಾಡಬಹುದು. for ಒಳಗೆ while ಅಥವಾ for ಒಳಗೆ for. That is a nested loops. Loops within loops. So this is called a nested loop. Now let us start with if statement. If. Okay. So write a Python program. Write a Python program to find biggest of two integers using if use ಮಾಡಿ ಮಾಡೋಣ. ಓಕೆನಾ? ಏನು? ಯು ಶುಡ್ ಇನ್ಪುಟ್ 2 numbers. ನೀವು 2 ನಂಬರ್ನ ಪ್ರೋಗ್ರಾಮ್ಗೆ ಕೊಡಬೇಕು. ಇಲ್ಲಿ ನೋಡಿ, ಇಲ್ಲಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಏನ್ ಕೇಳಬೇಕು ನಿಮಗೆ? ಎಂಟರ್ 2 integers ಅಂತ ಕೇಳಬೇಕು, ಅಥವಾ ಎಂಟರ್ ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್. ಆಮೇಲೆ ಅದೇನ್ ಡಿಸ್ಪ್ಲೇ ಮಾಡಬೇಕು? ವಿಚ್ ಇಸ್ ದ ಬಿಗ್ಗೆಸ್ಟ್. ಫಸ್ಟ್ ನಮಗೆ ಸ್ಕ್ರೀನ್ ಮೇಲೆ ಏನ್ ಬರಬೇಕು? ಎಂಟರ್ ಫಸ್ಟ್ ನಂಬರ್. ಲೆಟ್ ಮಿ ಟೇಕ್ ಇನ್ ಎ is equal to input. You know that how to get data from the keyboard. There is a function called input. Enter first number. Right? We know that the input function reads data in a string format. ನಾವು ಏನೇ ಕೊಟ್ಟರು ಅದು ಸ್ಟ್ರಿಂಗ್ ಅಂತ ತಗೊಳುತ್ತೆ. ಅದಕ್ಕೆ ನಾವು ಅದನ್ನ ಯಾವ್ದು ಕನ್ವರ್ಟ್ ಮಾಡಬೇಕು? ಇಂಟಿಗೆ ಕನ್ವರ್ಟ್ ಮಾಡಬೇಕು. We should convert into int because I am giving integer. Similarly, I need one more number. ಗೊತ್ತಾಗ್ತಿದ್ಯಾ? ಇನ್ಪುಟ್ ಫಂಕ್ಷನ್ ನೇಚರ್ ಏನು? ಕೀಬೋರ್ಡ್ ಇಂದ ರೀಡ್ ಮಾಡೋದು. ಯಾವ ಟೈಪ್ ಡೇಟಾ ರೀಡ್ ಮಾಡುತ್ತೆ? ಅದು ಯಾವಾಗಲೂ ಸ್ಟ್ರಿಂಗ್ ನ ರೀಡ್ ಮಾಡುತ್ತೆ. ನೀವು 10 ಅಂತ ಕೊಟ್ಟರೆ ಅದು ಸ್ಟ್ರಿಂಗ್ ಅಂತಾನೆ ತಗೊಂಡಿರುತ್ತೆ. ನನಗೆ 10 ಏನಾಗಬೇಕು? ಇಂಟಿಜರ್ ಆಗಬೇಕು. ಅದಕ್ಕೆ ನಾನು ಇಂಟ್ ಅಂತ ಬರಿತಾ ಇದ್ದೀನಿ. ನೆಕ್ಸ್ಟ್, ಐ ಶುಡ್ ಚೇಂಜ್ ಅ ವೇರಿಯಬಲ್ ನೇಮ್. ಇವಾಗ ಏನು? ನಾನು ಕೊಟ್ಟಿರೋ ಡೇಟಾ ಎಲ್ಲಿದೆ? ಎ ಮತ್ತೆ ಬಿ ಎಲ್ ಇದೆ. ಇಷ್ಟು ರನ್ ಮಾಡಿ ನೋಡೋಣ. ಈಗ ಎಂಟರ್ ಫಸ್ಟ್ ನಂಬರ್ 10.
ಎಂಟರ್ ಸೆಕೆಂಡ್ ನಂಬರ್ 20. ಇಷ್ಟೇ ನಾವು ಬರೆದಿರೋ ಪ್ರೋಗ್ರಾಮ್ ಇಷ್ಟೇ, ಅಷ್ಟೇ ವರ್ಕ್ ಆಗ್ತಾ ಇದೆ. ದಟ್ಸ್ ಇಟ್. ಈಗ ಇಫ್ ಯೂಸ್ ಮಾಡಿ ಬಿಗ್ಗೆಸ್ಟ್ ಯಾರು ಅಂತ ನೋಡೋಣ. ಇಲ್ಲಿ ನೋಡಿ, ಇಫ್ ಹೆಂಗೆ ಯೂಸ್ ಮಾಡಬೇಕು, ಇಫ್ ಕಂಡೀಷನ್ ಕೊಡ್ಬೇಕು. ಏನಂತ, ಇಫ್ ಎ ಗ್ರೇಟರ್ ದ್ಯಾನ್ ಬಿ. ನೋಡಿ, ಎ ಅಲ್ಲಿರೋ ನಾನು ಕಂಡೀಷನ್ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವ ಆಪರೇಟರ್ ಯೂಸ್ ಮಾಡ್ತಾ ಇದೀವಿ ನಾವು, ರಿಲೇಷನಲ್ ಆಪರೇಟರ್. You know that what is the result of relational operator, either true or false. ಇದೇನು ಕೊಡುತ್ತೆ ನಮಗೆ, ಟ್ರೂ ಇಲ್ಲ ಫಾಲ್ಸ್ ಕೊಡುತ್ತೆ. ಇಫ್ ಎ ಗ್ರೇಟರ್ ದ್ಯಾನ್ ಬಿ ಇಟ್ ರಿಟರ್ನ್ಸ್ ಟ್ರೂ. ಹೌದಾ? ಕಂಡೀಷನ್ ಬರೆದು ಕೋಲನ್ ಇಡಬೇಕು. ನಿಮಗೆ ಬರೆಯೋ ಮೆಥಡ್ ಇಫ್ ನ ಹೆಂಗ್ ಬರಿತೀವಿ, ಇಫ್ ಸ್ಪೇಸ್ ಕಂಡೀಷನ್ ಕೋಲನ್ ಎಂಟರ್. ಇಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದ್ರೆ ಫ್ಲವರ್ ಬ್ರಾಕೆಟ್ ಬರಿತೀವಿ ಅಲ್ವಾ. ನೋಡಿ, ಸಿ ಪ್ಲಸ್ ಪ್ಲಸ್ ಅಲ್ಲಿ ಆದ್ರೆ ಇಫ್ ಓಪನ್ ಪ್ಯಾರಂಥೆಸಿಸ್ ಕಂಡೀಷನ್ ಬರೀತೀವಿ, ಓಪನ್ ಫ್ಲವರ್ ಬ್ರಾಕೆಟ್, ಸಮ್ ಸ್ಟೇಟ್ಮೆಂಟ್ಸ್ ವಿ ವಿಲ್ ರೈಟ್. ಇದು ಏನು, ಸಿ ಪ್ಲಸ್ ಪ್ಲಸ್ ಜಾವಾ ಇದರಲ್ಲೆಲ್ಲ ನಾವು ಈ ತರ ಬರೆಯೋದು. ಬಟ್ ಪೈಥಾನ್ ಅಲ್ಲಿ ಬ್ರಾಕೆಟ್ಸ್ ಇಲ್ಲ. ಬ್ಲಾಕ್ಸ್ಗೆ ಬ್ಲಾಕ್ ಸ್ಟಾರ್ಟ್ ಆಯ್ತು ಅಂತ ಹೆಂಗ್ ಗೊತ್ತಾಗೋದು, ವಿ ಶುಡ್ ಗಿವ್ ಸ್ಪೇಸ್. ಒನ್ ಸ್ಪೇಸ್ ಕೊಡ್ಬೇಕು, ಮಿನಿಮಮ್ ಒನ್ ಸ್ಪೇಸ್, ಮ್ಯಾಕ್ಸಿಮಮ್ ಯು ಕ್ಯಾನ್ ಗಿವ್ ಎನಿ ನಂಬರ್ ಆಫ್ ಸ್ಪೇಸಸ್ ಹಿಯರ್. ಗೊತ್ತಾಗ್ತಿದ್ಯಾ? ದಿಸ್ ಇಸ್ ಕಾಲ್ಡ್ ಇಂಡೆಂಟೇಷನ್. ಅದಕ್ಕೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆಲ್ಲ ಸ್ಪೇಸ್ ಕೊಡೋ ಹಾಗಿಲ್ಲ. ಇಫ್ ಐ ಗಿವ್ ಸ್ಪೇಸ್ ಇಟ್ ಶೋಸ್ ಎರರ್. See, observe here. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಇಂಡೆಂಟ್ ಈ ತರ ಕೊಡಬಾರ್ದು. ಇಂಡೆಂಟೇಷನ್ಸ್ ಅಂದ್ರೆ ಏನು, ಅದು ಬ್ಲಾಕ್ ಸ್ಟಾರ್ಟ್ ಆಯ್ತು, ಬ್ಲಾಕ್ ಎಂಡ್ ಆಯ್ತು ಅಂತ ಹೇಳಕ್ಕಿರೋದು. ನಾವು ಇಫ್ ಎ ಗ್ರೇಟರ್ ದ್ಯಾನ್ ಬಿ ಎಂಟರ್. ಇಲ್ಲಿ ಸ್ಪೇಸ್ ಇದೆ, ಎನಫ್ ಸ್ಪೇಸ್ ಇಸ್ ದೇರ್. ಈ ಕಂಡೀಷನ್ ಟ್ರೂ ಆದ್ರೆ ಏನಂತ ಡಿಸ್ಪ್ಲೇ ಆಗಬೇಕು, ಎ ಇಸ್ ದ ಬಿಗ್ಗೆಸ್ಟ್ ಅಂತ ಬರಬೇಕು. ಪ್ರಿಂಟ್ within single quote or double quotes, A is the biggest. Okay, ಮುಗೀತು. ಸಪೋಸ್ ಈ ಕಂಡೀಷನ್ ಫಾಲ್ಸ್ ಆದ್ರೆ ಬಿ ಅಲ್ವಾ, ಅದಕ್ಕೂ ಕಂಡೀಷನ್ ಕೊಡ್ಬೇಕು. ನಮ್ಮ ಪ್ರೋಗ್ರಾಮ್ ಅಲ್ಲಿ ನಾವ್ ಏನ್ ಯೂಸ್ ಮಾಡ್ತಿದೀವಿ, ಈ ಸದ್ಯಕ್ಕೆ ನಾವು ಮಾಡ್ತಿರೋದು ಇಫ್ ಅಷ್ಟೇ ಯೂಸ್ ಮಾಡ್ಕೊಂತಿದೀವಿ, ನಾವ್ ಎಲ್ಸ್ ಯೂಸ್ ಮಾಡ್ತಿಲ್ಲ. ಆಕ್ಚುಲಿ ಈ ಕ್ವೆಶನ್ಗೆ ಇಫ್ ಎಲ್ಸ್ ತುಂಬಾ ಸೂಟ್ ಆಗುತ್ತೆ. ನಾನು ಸಿಂಪಲ್ ಇಫ್ ಅಲ್ಲೇ ಹೆಂಗ್ ಮಾಡೋದು ಹೇಳ್ತಾ ಇದೀನಿ. ಒನ್ ಮೋರ್ ಇಫ್ ಸ್ಟೇಟ್ಮೆಂಟ್ ಐ ವಿಲ್ ಟೇಕ್. ಇಫ್ ಬಿ ಗ್ರೇಟರ್ ದ್ಯಾನ್ ಎ, ಬಿ ಎ ಗಿಂತ ಜಾಸ್ತಿ ಇದೆಯಾ, ಇಫ್ ದಿಸ್ ಕಂಡೀಷನ್ ಸ್ಯಾಟಿಸ್ಫೈಸ್ ಇಟ್ ಶುಡ್ ಡಿಸ್ಪ್ಲೇ. ವಾಟ್ ಹ್ಯಾಸ್ ಟು ಡಿಸ್ಪ್ಲೇ, ಏನಂತ ಹೇಳ್ಬೇಕಿದು, ಬಿ ಇಸ್ ದ ಬಿಗ್ಗೆಸ್ಟ್ ಅಂತ ಬರಬೇಕು. ಕರೆಕ್ಟಾ? ಬಿ ಇಸ್ ದ ಬಿಗ್ಗೆಸ್ಟ್. ಮುಗೀತು. ಈಗ ನಂಗೆ ಸುಮ್ಮನೆ ಥ್ಯಾಂಕ್ ಯು ಅಂತ ಹೇಳ್ಬೇಕಂದ್ರೆ ನಾನು ಈ ಕಡೆ ಬರ್ಬೇಕು. ಮತ್ತೆ ನೀವೇನಾದ್ರೂ ಇಲ್ಲೇ ಬರೆದ್ರೆ ಅದು ಬ್ಲಾಕ್ ಒಳಗಿದ್ದಂಗೆ. ಥ್ಯಾಂಕ್ ಯು, ಸಾರಿ, ಪ್ರಿಂಟ್ ಥ್ಯಾಂಕ್ ಯು. ಇಲ್ಲಿ ನೋಡಿ, ಈ ಎಕ್ಸಾಂಪಲ್ ನೋಡಿ. ಇಲ್ಲಿ ಇಫ್ ಇಂದು ನೇಚರ್, ಇಫ್ ಹೆಂಗ್ ವರ್ಕ್ ಆಗುತ್ತೆ ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು, ಇಫ್ ನ ಹೆಂಗ್ ಬರೀಬೇಕು, ದೆನ್ ಹೌ ಡಸ್ ಇಟ್ ವರ್ಕ್ ಅದು ಗೊತ್ತಾಗಬೇಕು ನಿಮ್ಗೆ. ದ way of writing if is if space condition colon then indentation ಒಂದು ಸ್ಪೇಸ್ ಕೊಟ್ಟು, ಏನ್ ಈ ಕಂಡೀಷನ್ ಟ್ರೂ ಆದ್ರೆ ಏನ್ ವರ್ಕ್ ಆಗ್ಬೇಕು, ಏನಂತ ಪ್ರಿಂಟ್ ಆಗ್ಬೇಕು, ಅಥವಾ ಏನ್ ಕ್ಯಾಲ್ಕುಲೇಷನ್ ಆಗ್ಬೇಕು. ಈ ಎಕ್ಸಾಂಪಲ್ ಅಲ್ಲಿ ನನಗೊಂದು ಮೆಸೇಜ್ ಪ್ರಿಂಟ್ ಆಗ್ಬೇಕು, ಸೊ ನಾ ಮೆಸೇಜ್ ಡಿಸ್ಪ್ಲೇ ಮಾಡ್ತೀನಿ. ಇಲ್ಲ ಏನಾದ್ರೂ ಕ್ಯಾಲ್ಕುಲೇಷನ್ ಪಾರ್ಟ್ ಇದ್ರೆ ಯು ಶುಡ್ ರೈಟ್ ಎ ಕ್ಯಾಲ್ಕುಲೇಷನ್ ಪಾರ್ಟ್. ಓಕೆ, ಈಗ ಬ್ಲಾಕ್ ಒಳಗೆ ಎಂಟ್ರಿ ಆಗಿದೆ, ಈ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಯ್ತು, ಮುಗೀತು, ಹೊರಗೆ ಬರುತ್ತೆ ಬ್ಲಾಕ್ ಇಂದ. ಅಗೇನ್ ಒನ್ ಮೋರ್ ಇಫ್ ಇಸ್ ದೇರ್. ಕಂಡೀಷನ್ ಚೆಕ್ ಮಾಡುತ್ತೆ ಅದು. ಇಫ್ ದಿಸ್ ಕಂಡೀಷನ್ ಟ್ರೂ ಇಟ್ ಎಂಟರ್ಸ್, ಅದರ್ವೈಸ್ ಇಟ್ ವೋಂಟ್ ಎಂಟರ್ ದಿಸ್ ಬ್ಲಾಕ್. ನೋಡಿ, ಈ ಎಕ್ಸಾಂಪಲ್ ಅಲ್ಲಿ ಈ ಕಂಡೀಷನ್ ಟ್ರೂ ಆಗಿದೆ ಅಂದ್ರೆ ಈ ಕಂಡೀಷನ್ ಆಬ್ವಿಯಸ್ಲಿ ಫಾಲ್ಸ್ ಆಗಿರ್ಲೇಬೇಕು. ಹಾಗಾಗಿ ಸುಮ್ಮನೆ ಚೆಕ್ ಮಾಡುತ್ತೆ. ಫಸ್ಟ್ ಇಟ್ ಚೆಕ್ಸ್, ಬಟ್ ಇಟ್ ವೋಂಟ್ ಎಂಟರ್ ದ ಬ್ಲಾಕ್ ಬಿಕಾಸ್ ಆಲ್ರೆಡಿ ದಿಸ್ ಕಂಡೀಷನ್ ಹ್ಯಾಸ್ ಸ್ಯಾಟಿಸ್ಫೈಡ್ and it has printed this message. But after completion of this block we have one more if statement. According to its rule it checks the condition. If it is, obviously it is not true, so then it won't enter the block, then it come out from the block. So this statement is there, print thank you, it will be displayed because it is not belongs to any of these two blocks. Okay, it is out of the blocks. If this condition false, ಈ condition false ಆಗಿದ್ರೆ it won't enter this block and it checks one more. ಇದನ್ನು ಚೆಕ್ ಮಾಡುತ್ತೆ ಈಗ. If this condition true, yes it enters, again thank you will display. So what is the conclusion? Whether the condition is true or false, once it checks the condition,
ನಿಮಗೆ ಎಲ್ಲಿ ಇಫ್ ಅಂತ ಕಾಣಿಸುತ್ತೆ ಅಲ್ಲಿ ಕಂಡೀಷನ್ ಚೆಕ್ ಆಗತ್ತೆ. ಅದು ಟ್ರೂ ಆಗಿರ್ಬೋದು, ಫಾಲ್ಸ್ ಆಗಿರ್ಬೋದು. ನಿಮಗೆ ಅನಿಸ್ಬೋದು, ಓ ಇಲ್ಲಿ ಕಂಡೀಷನ್ ಸ್ಯಾಟಿಸ್ಫೈ ಆದ್ಮೇಲೆ ಇಲ್ಲಿ ಹೋಗ್ಬಾರ್ದಲ್ಲ ಅಂತ. ಬಟ್ ನಾವು ಇಫ್ ಬರ್ದಿದೀವಿ, ಚೆಕ್ ಮಾಡುತ್ತೆ, ಫಾಲ್ಸ್ ಅಂತ ಗೊತ್ತು ಆದ್ರೂ ಚೆಕ್ ಮಾಡುತ್ತೆ, ಫಾಲ್ಸ್ ಆಗಿ ಹೊರಗೆ ಬರುತ್ತೆ. ಸೊ ದಿಸ್ ಇಸ್ ದ ನೇಚರ್ ಆಫ್ ಇಫ್. ಸೊ ಲೆಟ್ us ಡಿಸ್ಪ್ಲೇ. ಎಂಟರ್ ಫಸ್ಟ್ ನಂಬರ್. ನೋಡಿ, ಈಗ ಫಸ್ಟ್ ನಂಬರ್ ನಾನು 20 ಕೊಡ್ತೀನಿ, ಸೆಕೆಂಡ್ ನಂಬರ್ 10 ಅಂತ ಕೊಡೋಣ. ಸೊ 20 ಈ ಎರಡು ಲೈನ್ ವರ್ಕ್ ಆಯ್ತಲ್ವಾ, ಇದು ಬಂದಿದೆ ಅಂದ್ರೆ ಈ ಎರಡು ಲೈನ್ ವರ್ಕ್ ಆಗಿದೆ. ನೆಕ್ಸ್ಟ್ ಏನಿದೆ ಇಲ್ಲಿ, ಇಫ್ ಎ ಗ್ರೇಟರ್ ದ್ಯಾನ್ ಬಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 20. ವ್ಯಾಲ್ಯೂ ಆಫ್ ಬಿ 10. 20 ಗ್ರೇಟರ್ ದ್ಯಾನ್ 10 ಇಸ್ ಕಂಡೀಷನ್ ಟ್ರೂ. ಇಟ್ ಡಿಸ್ಪ್ಲೇ ದಿಸ್ ಮೆಸೇಜ್. ಇದು ಮೆಸೇಜ್ ಡಿಸ್ಪ್ಲೇ ಆಯ್ತು, ಆಗತ್ತೆ. ಈಗ ಅದಾದ್ಮೇಲೆ ಈ ಕಂಡೀಷನ್ ಚೆಕ್ ಮಾಡುತ್ತೆ. What is the value of B? 10. 10 greater than 20? False. Then it won't enter. ಈ ಬ್ಲಾಕಿಗೆ ಬರಲ್ಲ. ಜಸ್ಟ್ ಇದೊಂದು ಡಿಸ್ಪ್ಲೇ ಆಗಿ ಥ್ಯಾಂಕ್ ಯು ಬರುತ್ತೆ. A is the biggest. See, one more changes I want to do here. Instead of displaying A, I want to display the content of A. ಏನಂತ ಮಾಡೋಣ ಈಗ? A, ಕಾಮಾ, ಸಿಂಗಲ್ ಕೋಟ್. ಇದಿಷ್ಟನ್ನ ಸಿಂಗಲ್ ಕೋಟಲ್ಲಿ ಮಾಡಿಬಿಡೋಣ. ಇದನ್ನ ಜಸ್ಟ್ ಮೆಮೊರಿ ನೇಮ್. When you want to display, access the content of variable, ಆ ವೇರಿಯಬಲ್ ಅಲ್ಲಿರೋ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು ಅಂದ್ರೆ ಅದನ್ನ ಸಿಂಗಲ್ ಕೋಟ್ ಅಲ್ಲಿ ಸೇರಿಸಬಾರ್ದು. ಓಕೆ, ನಂಗೆ ಈ ಸ್ಟೇಟ್ಮೆಂಟ್ ಆಸ್ ಇಟ್ ಈಸ್ ಬರಬೇಕು. ದಟ್ಸ್ ವೈ ಐ ಶುಡ್ ರೈಟ್ ಇನ್ ದ ಸಿಂಗಲ್ ಕೋಟ್. ನೌ just a minute. Enter first number 20. Second number 10. 20 is the biggest. Hope you guys understood. So the same program I can do by using only one if statement. ಇದನ್ನ ಬರೀ ಒಂದೇ if ಯೂಸ್ ಮಾಡ್ಕೊಂಡು ಮಾಡಬಹುದು. ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡೋಣ, ಇದೆಲ್ಲ ಲಾಜಿಕ್. ಒಂದು ಪ್ರೋಗ್ರಾಮ್ನ ನಾವು 2-3 ತರ ಮಾಡಬಹುದು. ನಾ ಇವಾಗ ತೋರಿಸಿದ ಒಂದು ಮೆಥಡ್, ಈಗ ಇನ್ನೊಂದು ಮೆಥಡ್ ತೋರಿಸ್ತೀನಿ. ಐ ವಿಲ್ ಟೇಕ್ ಒನ್ ಮೋರ್ ವೇರಿಯೇಬಲ್ ಬಿಗ್ ಅಂತ ಒಂದು ವೇರಿಯೇಬಲ್ ತಗೊಳ್ಳೋಣ. ಬಿಗ್ ಅಲ್ಲಿ ನಿಮ್ಗೆ ಯಾವ್ದು ಏನೋ ಬಿನೋ ಯಾವ್ದಾದ್ರು ಹಾಕ್ಬೋದು. ನಮ್ದು ಅಸ್ಯೂಮ್ ಮಾಡ್ಕೊಳ್ಳೋಣ. ನಾ ಏನಂತ ಅಸ್ಯೂಮ್ ಮಾಡ್ಕೊಳ್ತೀನಿ, ಎ ಬಿಗ್ ಅಂತ ಅನ್ಕೊಳ್ಳೋಣ. ಸೊ ಲೆಟ್ ಮಿ ಅಸ್ಯೂಮ್ ಎ ಇಸ್ ದ ಬಿಗ್ಗೆಸ್ಟ್. ಸೊ ಐ ಅಸೈನ್ ದ ವ್ಯಾಲ್ಯೂ ಆಫ್ ಎ ಟು ಬಿಗ್. ನಮ್ ಇಂಟೆನ್ಷನ್ ಏನು, ಬಿಗ್ ಅನ್ನೋ ಮೆಮೊರಿಯಲ್ಲಿ ಬಿಗ್ಗೆಸ್ಟ್ ಬರೋ ಹಂಗೆ ನೋಡ್ಕೊಳ್ಳೋದು, ಅದು ಬರಬೇಕು. ಅಟ್ ದ ಬಿಗಿನಿಂಗ್ ಐ ಡೋಂಟ್ ನೋ ವಿಚ್ ಇಸ್ ದ ಬಿಗ್ಗೆಸ್ಟ್. ಸಿಂಪ್ಲಿ ಐ ಹ್ಯಾವ್ ಸ್ಟೋರ್ಡ್ ವ್ಯಾಲ್ಯೂ ಆಫ್ ಎ ಟು ಬಿಗ್. ಈಗ ನನ್ನ ಅಸಂಪ್ಷನ್ ರೈಟ್ ಆ ರಾಂಗ್ ತಿಳ್ಕೊಳ್ಳೋಣ. ಹೆಂಗೆ? ಇಫ್ ಬಿ ಗ್ರೇಟರ್ ದ್ಯಾನ್ ಬಿಗ್, ಬಿ ಯಲ್ಲಿರೋದು ಬಿಗ್ಗಿಗಿಂತ ಜಾಸ್ತಿ ಆಗಿದ್ರೆ ಹಂಗಾರೆ ಬಿಗ್ ಅಲ್ಲಿ ಯಾರು ಬರಬೇಕಿತ್ತು? ಬಿ ಬರಬೇಕಿತ್ತು. ಈ ಸ್ಟೇಟ್ಮೆಂಟ್ ಬೇಡ. ಅವಾಗ ಇಲ್ಲಿ ಬಿಗ್ ಇಸ್ ಈಕ್ವಲ್ ಟು ಬಿ ಅಷ್ಟೇ. ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ನಾನು ಏನ್ ಮಾಡಿದೆ, ಎ ಬಿಗ್ ಅಂತ ಅನ್ಕೊಂಡು ಬಿಗ್ ಒಳಗೆ ಎ ಹಾಕ್ಬಿಟ್ಟೆ. ಇವಾಗ ಚೆಕ್ ಮಾಡ್ತಾ ಇದ್ದೀನಿ, ನಾನು ಅನ್ಕೊಂಡಿರೋದು ಸರಿನಾ ತಪ್ಪ ಹೆಂಗ್ ತಿಳ್ಕೊಳ್ಳೋದು? ಇನ್ನೂ ಒಂದು ನಂಬರ್ ಇದೆ ಅಲ್ವಾ, ಈಗ ಬಿಗ್ ಅಲ್ಲಿ ಇರೋದಕ್ಕಿಂತ ಅದು ಜಾಸ್ತಿ ಇದ್ರೆ ಬಿಗ್ಗಿಗೆ ಯಾರು ಬರ್ಬೇಕೀಗ? ಬಿ ಬರ್ಬೇಕು. ಇಷ್ಟೊತ್ತು ಬಿಗ್ ಎ ಅಂತ ಅನ್ಕೊಂಡಿದ್ವಿ, ಅದೇ ಬಿಗ್ ಅಲ್ಲಿ ಇತ್ತು. ಬಟ್ ನಮಗೀಗ ಬಿ ಅನ್ನೋದು ಬಿಗ್ ಅಲ್ಲಿ ಇರೋದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಬಿಗ್ ಅಲ್ಲಿ ಯಾವಾಗ್ಲೂ ಯಾರು ಇರಬೇಕು? ಬಿಗ್ಗೆಸ್ಟ್ ಇರಬೇಕು. ಸೊ ಎ ಅಲ್ಲ ಬಿ ಅಂತ ಹಾಕ್ತೀವಿ. ಈಗ ಮುಗೀತು. ಹೊರಗೆ ಬಂದು ಬಿಗ್ ಅಲ್ಲಿ ಏನಿದೆ ಅದು ಪ್ರಿಂಟ್ ಮಾಡೋಣ, ಬಿಗ್. ಸೊ ಫೈನಲಿ ನೀವು ಇಷ್ಟು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಬಿಗ್ ಅಲ್ಲಿ ಯಾರು ಇರಬೇಕು? ಬಿಗ್ಗೆಸ್ಟ್ ಅಂತೂ ಬಂದಿರುತ್ತೆ. ಸೊ ಬಿಗ್ ಈಸ್ ದ ಬಿಗ್ಗೆಸ್ಟ್. ಸೊ ಲೆಟ್ ಮಿ ಚೆಕ್. ಎಂಟರ್ ಫಸ್ಟ್ ನಂಬರ್ 2, ಸೆಕೆಂಡ್ ನಂಬರ್ 8. ಇಲ್ಲಿ ನೋಡಿ, ಈ ಎರಡು ಲೈನ್ ವರ್ಕ್ ಆಯ್ತಲ್ವಾ? ಇನ್ಪುಟ್ ಎಂಟರ್ ಫಸ್ಟ್ ನಂಬರ್ 2 ಕೊಟ್ಟಿದ್ದೀನಿ, ನೆಕ್ಸ್ಟ್ 8 ಕೊಟ್ಟಿದ್ದೀನಿ. ನೆಕ್ಸ್ಟ್ ಲೈನ್ ಅಲ್ಲಿ ಏನಿದೆ? ಬಿಗ್ ಇಸ್ ಈಕ್ವಲ್ ಟು ಎ ಅಂತಿದೆ. ಇದೆಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸಲ್ಲ. ಯಾಕೆ? ಇದೆಲ್ಲ ಇಂಟರ್ನಲ್ ಪ್ರೋಸೆಸ್. ಇದು ನಿಮಗೆ ಸ್ಕ್ರೀನ್ ಮೇಲೆ ಕಾಣೋದು ಯಾವುದು? ಇದು ಈ ಫಂಕ್ಷನ್ ಒಳಗೆ ಬರ್ದಿದ್ದೀನಲ್ಲ, ಇದಷ್ಟೇ. ಇದೆಲ್ಲ ಪ್ರೋಸೆಸಿಂಗ್. ಬಿಗ್ ಇಸ್ ಈಕ್ವಲ್ ಟು ಎ ಅಂತಿದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? 2. ಹಾಗಾದ್ರೆ ಬಿಗ್ ಒಳಗೆ ಯಾರಿದ್ದಾರೆ? ಈಗ 2 ಬಂದಿದೆ. ನೆಕ್ಸ್ಟ್, ಇಫ್ ಬಿ ಗ್ರೇಟರ್ ದ್ಯಾನ್ ಬಿಗ್, ವಾಟ್ ಇಸ್ ದೇರ್ ಇನ್ ಬಿ? 8 ಇದೆ. 8 ಬಿಗ್ಗಿಗಿಂತ ಜಾಸ್ತಿನಾ? ಹೌದು. ಯಾಕೆ? ಇಷ್ಟೊತ್ತು ಬಿಗ್ ಅಲ್ಲಿ ಯಾರಿದ್ದಾರೆ? ಎ ಇದೆ, 2 ಇದೆ. 8 ಅನ್ನೋದು 2ಗಿಂತ ಜಾಸ್ತಿ ಇದೆ. ಕಂಡೀಷನ್ ಟ್ರೂ ಆಯ್ತು. ಇಟ್ ಎಂಟರ್ಸ್ ದ ಬ್ಲಾಕ್. ದೆನ್ ದ ವ್ಯಾಲ್ಯೂ ಆಫ್ ಬಿ ಗೋಸ್ ಟು ಬಿಗ್. ಈಗ ಬಿ ಅಲ್ಲಿರೋದು ಬಿಗ್ಗಿಗೆ ಹೋಗುತ್ತೆ. ಎ ಅಲ್ಲಿ ಇದಿದ್ದು ಹೋಯ್ತು, ಈಗ ಓವರ್ ರೈಟ್ ಆಯ್ತು. ಸೊ ಬಿಗ್ ಬಿಕಮ್ಸ್ 8.
then big is the biggest. Sorry, 8 becomes big. 8 is the biggest. Hope you understood both methods. So this is an illustration of simple if statement. And then ನಮ್ಮ program ಅಲ್ಲಿ if ಗಳನ್ನಷ್ಟೇ ಯೂಸ್ ಮಾಡ್ಕೊಂಡು ಮಾಡೋದು. So one more example. Now let me take if else. ಇದು comment ಮಾಡ್ಬಿಡ್ತೀನಿ. I'll make it as comment. We know that how to do multi-line comments. Either 3 single quotes or 3 double quotes. So now if else. Write a Python program to find the biggest of two integers using if else. If else use ಮಾಡೋಣ ಇದೇ program ನ. So again enter two integers, ಎರಡು numbers ತಗೊಳ್ಳೋದು. Okay. If a greater than b colon, so what I should display? A is the biggest, right? Print A is the biggest. Else ನೋಡಿ if else ಹೆಂಗ್ ವರ್ಕ್ ಆಗುತ್ತೆ. If this condition true, it enters the block and it executes the statement. If it is false, it never enters this block. ಅದು false ಆಯಿತು ಅಂದರೆ ಎಲ್ಲಿಗೆ ಹೋಗುತ್ತೆ? else ಗೆ ಹೋಗುತ್ತೆ. else colon. ಮತ್ತೆ ಇಲ್ಲಿ ಬರೆಯೋದು ಬೇಡ ಕಂಡೀಷನ್ b greater than a ಅಂತ. else ಅಂದ್ರೇನೆ ಅರ್ಥ ಏನು? ಅದಲ್ಲ ಅಂದರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗು ಡಿಫಾಲ್ಟ್ ಅಂತ. ಇಲ್ಲೇನು ಪ್ರಿಂಟ್ ಆಗಬೇಕೀಗ ನಮಗೆ? b is the biggest. B is the biggest. Either any one of these two blocks will execute. Thank you. ನೀವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಮೇನ್ ಅಂದರೆ ವರ್ಕಿಂಗ್ ರೂಲ್ ಗೊತ್ತಾಗಬೇಕು. ಕಂಟ್ರೋಲ್ ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಅದು ಭಾಳ ಇಂಪಾರ್ಟೆಂಟ್. ಅಷ್ಟು ಗೊತ್ತಾದರೆ ನಿಮಗೆ ಪ್ರೋಗ್ರಾಮ್ ಅರ್ಥ ಆಗುತ್ತೆ. ಯಾವ ಲೈನ್ ಆದಮೇಲೆ ಯಾವ ಲೈನ್ ವರ್ಕ್ ಆಗುತ್ತೆ, ಯಾವ ಪಾಯಿಂಟಿಂದ ಎಲ್ಲಿಗೆ ಹೋಗುತ್ತೆ ಕಂಟ್ರೋಲು, ಭಾಳ ಇಂಪಾರ್ಟೆಂಟ್ ಅದು. ನೋಡಿ ಫಸ್ಟ್ ಎಂಟರ್ first number. Okay, it will display. Then we will input a value that will be stored in A. Next, enter second number. So I should change here. I'll change madilala. Sorry. Second number. So that will be stored in B. Let me check. If A greater than B, if this condition true, it should display A is the biggest. If it is false, then it goes to else part. This working rule bala important idu. ಈ ಕಂಡೀಷನ್ ಟ್ರೂ ಆದರೆ ಈ ಬ್ಲಾಕ್ ಒಳಗೆ ಎಂಟ್ರಿ ಆಗುತ್ತೆ, ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಇಟ್ ಸ್ಕಿಪ್ಸ್ ಎಲ್ಸ್ ಪಾರ್ಟ್. ಇದು ಸ್ಕಿಪ್ ಆಗಿಬಿಡುತ್ತೆ. ಇದು ಟ್ರೂ ಆದರೆ ಮುಗೀತಲ್ಲ, ಇದು ಹೋಗಬಾರ್ದು ಇಲ್ಲಿಗೆ. ದೆನ್ ಡೈರೆಕ್ಟ್ಲಿ ಇಟ್ ಗೋಸ್ ಟು ಥ್ಯಾಂಕ್ ಯು. ಇಫ್ ದಿಸ್ ಕಂಡೀಷನ್ ಟ್ರೂ, if this condition false, then directly it goes to else part and this statement will execute and this part will be skipped. ಈ ಪಾರ್ಟ್ ಸ್ಕಿಪ್ ಆಗುತ್ತೆ, ಇಲ್ಲಿಗೆ ಹೋಗುತ್ತೆ. ಥ್ಯಾಂಕ್ ಯು. ಲೆಟ್ ಅಸ್ check the output. Enter first number 2, second number 8. ನೋಡಿ ಈಗ ಈ ಎರಡು ಲೈನ್ ವರ್ಕ್ ಆಯ್ತು ಈಗ ಅಲ್ವಾ? A value 2, B value 8. Now 2 greater than 8 false. ಯಾರು ಸ್ಕಿಪ್ ಆಗ್ತಾರೆ? ಈ ಲೈನ್ ವರ್ಕ್ ಆಗಲ್ಲ, ಸ್ಕಿಪ್ ಆಯ್ತು. ಈ ಕಂಡೀಷನ್ ಫಾಲ್ಸ್ ಆಯ್ತು. ಫಾಲ್ಸ್ ಆಗಿದ್ದಕ್ಕೆ ಈಗ ಯಾವ ಬ್ಲಾಕಿಗೆ ಹೋಗುತ್ತೆ? ಎಲ್ಸ್ ಬ್ಲಾಕ್. B is the biggest. 8 is the biggest. So I'll run one more time with the different values. So enter first number 8 and second number 2. 8 is the biggest. ನೋಡಿ ಫಸ್ಟ್ ನಂಬರ್ ಏನು 8 ಕೊಟ್ಟಿದ್ದೀನಿ ಅಂದರೆ A value 8. 8 greater than 2, yes condition true. So this line will be executed. ಈ ಲೈನ್ ಪ್ರಿಂಟ್ ಆಯಿತು ನನಗೆ 8 ಅಂತ. Then it skips this block. ಈ ಬ್ಲಾಕಿಗೆ ಹೋಗಲ್ಲ. Thank you. Hope you guys understood. Let me take one more example on if else.
ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಇಫ್ ಎಲ್ಸ್ ಮೇಲೆ ಐ ಕಮೆಂಟ್ ಇಟ್. ಓಕೆ, program to find program to input bill amount, then calculate discount of 10% if bill amount greater than 3000. Otherwise, discount would be 5%. Display bill amount, comma, discount, final amount. Using if else. Why I am taking these programs? Writing by these programs we can understand the logic, and also we can come across the usage of these selection statements. if else ಅಂದ್ರೆ ಈಗ ಹೆಂಗ್ ಯೂಸ್ ಮಾಡ್ತೀವಿ if else ಎಲ್ಲ ಇಂಥ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಬಂದಾಗ ಯೂಸ್ ಮಾಡ್ತೀವಿ ನಾವು. ಇದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಲ್ಲಿ write a Python program to input bill amount, then calculate discount of 10% on bill amount. On bill amount if bill amount greater than 3000. ಅಂದ್ರೆ ನೀವೇನೋ ಪರ್ಚೇಸ್ ಮಾಡಿದ್ದೀರಾ, ಒಂದು ಥಿಂಗ್ ಪರ್ಚೇಸ್ ಮಾಡಿದ್ದೀರಾ, ಅದರದ್ದು ಪ್ರೈಸ್ ಎಷ್ಟಾಗಿದೆ ನಿಮಗೆ, ಎಷ್ಟು 3000 ಆಗಿದೆ ಅನ್ಕೊಳ್ಳಿ, 3000 ಆರ್ ಅಬೌವ್ 3000 ಆಗಿದೆ ಅನ್ಕೊಳ್ಳಿ. ಸೊ ಇಲ್ಲಿ ಅಬೌವ್ 3000 ಆಗಿದ್ರೆ ಮಾತ್ರ 10% ಡಿಸ್ಕೌಂಟ್ ಇದೆ. 3000 ಮತ್ತೆ ಬಿಲೋ ಅದರ್ವೈಸ್ ಅಂದ್ರೆ ಅರ್ಥ ಏನು, 3000 ಇರ್ಬೋದು ಅಥವಾ ಬಿಲೋ 3000 ಇರ್ಬೋದು ಆ ಒಂದು ಥಿಂಗಿಂದು. ಓಕೆ, ಐಟಮ್ ನಿಮಗೆ ಅಮೌಂಟ್ 3000 ಅಥವಾ ಬಿಲೋ 3000 ಇದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ ಇದೆ, 5% ಡಿಸ್ಕೌಂಟ್ ಇದೆ. ಕೊನೆಗೆ ಏನೇನು ಡಿಸ್ಪ್ಲೇ ಮಾಡಬೇಕು, ನಿಮ್ಗೊಂದು ಬಿಲ್ ಜನರೇಟ್ ಆಗಬೇಕು. ಏನು, ಬಿಲ್ ಅಮೌಂಟ್, ಪ್ರೈಸ್ ಅಲ್ವಾ, ಫಸ್ಟ್ ಪ್ರೈಸ್, ದೆನ್ ಡಿಸ್ಕೌಂಟ್ ಅಮೌಂಟ್, ದೆನ್ ಫೈನಲ್ ಅಮೌಂಟ್. ಬಿಲ್ ಅಮೌಂಟ್, ಡಿಸ್ಕೌಂಟ್ ಅಮೌಂಟ್ ಅಂಡ್ ಫೈನಲ್ ಅಮೌಂಟ್. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಓದಿದ ತಕ್ಷಣ ನಿಮ್ಗೆ ಏನ್ ಗೊತ್ತಾಗಬೇಕು, ಏನ್ ಇನ್ಪುಟ್ ಮಾಡಬೇಕು, ವಾಟ್ ಇಸ್ ದ ಕ್ಯಾಲ್ಕುಲೇಷನ್ ಪಾರ್ಟ್ ಅಂಡ್ ವಾಟ್ ಟೈಪ್ ಆಫ್ ಔಟ್ಪುಟ್ ಐ ಶುಡ್ ಗೆಟ್. ಇಲ್ಲಿ ಏನ್ ಇನ್ಪುಟ್ ಮಾಡಬೇಕು, ನಾನು ಬಿಲ್ ಅಮೌಂಟ್ ಇನ್ಪುಟ್ ಮಾಡಬೇಕು. ಆ ಬಿಲ್ ಅಮೌಂಟ್ ಹೆಂಗಾದ್ರೂ ಇರ್ಬೋದು, ಫ್ಲೋಟ್ ಫ್ರಾಕ್ಷನಲ್ ಪಾರ್ಟ್ ಅಲ್ಲೂ ಇರ್ಬೋದು ಅಲ್ವಾ. ಸೊ ಫ್ಲೋಟ್ ತಗೊಳ್ಳೋಣ. ದೆನ್ ಕ್ಯಾಲ್ಕುಲೇಷನ್, ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಸ್ಕೌಂಟ್ ಅಂದ್ರೆ ಏನರ್ಥ, ನಿಮ್ಗೆ ಆ ಆಕ್ಚುಯಲ್ ಪ್ರೈಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಕರೆಕ್ಟಾ. ಇವಾಗ ಫೈನಲ್ ಅಮೌಂಟ್ ಡಿಸ್ಪ್ಲೇ ಮಾಡೋದು. ಸೊ ಲೆಟ್ ಅಸ್ ರೈಟ್ ದ ಪ್ರೋಗ್ರಾಮ್. ಫಸ್ಟ್ ಥಿಂಗ್ ಇಟ್ ಶುಡ್ ಆಸ್ಕ್ ಎಂಟರ್ ಬಿಲ್ ಅಮೌಂಟ್, ಅದನ್ನ ಬರೆದು ಬಿಡೋಣ. ಬಿಲ್ ಅಮೌಂಟ್ is equal to float type ತಗೊಳ್ಳೋಣ. ಇಲ್ಲಿ float FLOAT. ಇದೆಲ್ಲ ನೋಡಿ, ನಾನು ಯಾಕೆ ಫ್ಲೋಟ್ ಬರೀತಾ ಇದ್ದೀನಿ, ಇದೆಲ್ಲ ನಿಮಗೆ ಗೊತ್ತಾಗಬೇಕು. ನಾವು ಇನ್ಪುಟ್ ಮಾಡಬೇಕು ಅಂದ್ರೆ ಇನ್ಪುಟ್ ಫಂಕ್ಷನ್ ತಗೋಬೇಕು. ಇನ್ಪುಟ್ ಫಂಕ್ಷನ್ ಅಲ್ಲಿ ಏನಂತ ಕೇಳಬೇಕು, ಎಂಟರ್ ಬಿಲ್ ಅಮೌಂಟ್ ಅಂತ ಕೇಳಬೇಕು. ಎಂಟರ್ ಬಿಲ್ ಅಮೌಂಟ್. ಬಟ್ ನಾನು ಕೊಡೋ ಡೇಟಾ ಬೈ ಡಿಫಾಲ್ಟ್ ಯಾವ ಟೈಪ್ ಇರುತ್ತೆ, ಸ್ಟ್ರಿಂಗ್ ಟೈಪ್ ಇರುತ್ತೆ. ಐ ಶುಡ್ ಕನ್ವರ್ಟ್ ಇಂಟು ಫ್ಲೋಟ್. ನಾನೀಗ ಅದನ್ನೇನು ಕನ್ವರ್ಟ್ ಮಾಡ್ತಿದ್ದೀನಿ, ಫ್ಲೋಟಿಗೆ ಕನ್ವರ್ಟ್ ಮಾಡ್ತಿದ್ದೀನಿ. ಇಲ್ಲ ನಾನು ಇಂಟೀಜರ್ ಅಲ್ಲೇ ಇರಲಿ ಅಂದ್ರೆ ಯು ಕ್ಯಾನ್ ಕನ್ವರ್ಟ್ ಇಂಟು ಇಂಟ್. ಸೊ ಬಿಲ್ ಅಮೌಂಟ್ ಆಯ್ತು, ಇನ್ಪುಟ್ ಮಾಡಿದ್ದೀರಾ. ಅದು ಎಲ್ಲಿ ಹೋಗಿ ಸ್ಟೋರ್ ಆಗಿದೆ, bill_AMT ಅನ್ನೋ ಮೆಮೊರಿ ಒಳಗಡೆ ಇದೆ. ಇವಾಗ ಏನ್ ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಕಂಡೀಷನ್ಸ್ ಇದೆ ಇಲ್ಲಿ. ಏನು, ನಿಮ್ದು ಬಿಲ್ ಅಮೌಂಟ್ 3000 ಗಿಂತ ಜಾಸ್ತಿ ಇದ್ರೆ 10%. ಹಾಗಾದ್ರೆ ಕಂಡೀಷನ್ ಕೊಡೋಣ. ಇಫ್ ಬಿಲ್, ನೀವು ಕೊಟ್ಟಿರೋ ಡೇಟಾ ಎಲ್ಲಿದೆ, ಬಿಲ್ ಅಮೌಂಟ್ ಅಲ್ಲಿದೆ.
If bill amount greater than 3000, then discount calculate ಆಗಬೇಕು. D is equal to ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಡಿಸ್ಕೌಂಟ್ ನೋಡಿ 100ಕ್ಕೆ 10 ರೂಪಾಯಿ ಆದ್ರೆ ಬಿಲ್ ಅಮೌಂಟ್ ಅಲ್ಲಿ ಇರೋದಕ್ಕೆ ಎಷ್ಟು ಹೌ ಟು ರೈಟ್ ಫಾರ್ಮುಲಾ 100ಗೆ ಎಷ್ಟು ಹೇಳಿದ್ದಾರೆ ಅವರು 10 ಅಂತ ಹೇಳಿದ್ದಾರೆ ಬಿಲ್ ಅಮೌಂಟಿಗೆ ಎಷ್ಟು ಬಿಲ್ ಅಮೌಂಟ್ ಇಂಟು 10 ಡಿವೈಡೆಡ್ ಬೈ 100 ರೈಟ್ ಬಿಲ್ ಅಮೌಂಟ್ ಇಂಟು 10 ಡಿವೈಡೆಡ್ ಬೈ 100 ಇದಕ್ಕೆ ಬ್ರಾಕೆಟ್ಸ್ ಹಾಕ್ಬಿಡೋಣ ಸೊ ಅಲ್ಲಿಗೆ ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಆಯಿತು ಈ ಕಂಡೀಷನ್ ಟ್ರೂ ಆದರೆ ನೋಡಿ ಇಲ್ಲಿ ಕೋಲನ್ ಹಾಕಬೇಕು ನಾನು ಇಲ್ಲಾಂದ್ರೆ ಎರರ್ ಕೊಡುತ್ತೆ ಸರಿ ಎಲ್ಸ್ ಅಂದ್ರೆ ಅರ್ಥ ಏನು ನೋಡಿ ಈ ಕಂಡೀಷನ್ ಫಾಲ್ಸ್ ಆದ್ರೆ ಇದಲ್ಲ ಅಂದ್ರೆ ಇನ್ನೇನರ್ಥ 3000 ಇರ್ಬೋದು ಇಲ್ಲ ಬಿಲೋ 3000 ಇರ್ಬೋದು ಅವಾಗ ಏನಾಗುತ್ತೆ ಅವಾಗ ಡಿಸ್ಕೌಂಟ್ ಏನು ಕ್ಯಾಲ್ಕುಲೇಟ್ ಆಗಬೇಕು ನಮಗೆ 5% ಹಂಗೆ ಡಿ ಇಸ್ ಈಕ್ವಲ್ ಟು ಸೇಮ್ bill amount into 5 by 100. Bill amount into 5 divided by 100. ಸೊ ಈಗ ಈ ಬ್ಲಾಕ್ ಮುಗೀತು ಈಗ ಬ್ಲಾಕ್ ಇಂದ ಹೊರಗೆ ಬರೋಣ ಈ ಎರಡು ಬ್ಲಾಕ್ ಅಲ್ಲಿ ಯಾವ್ದಾದ್ರು ಒಂದು ಬ್ಲಾಕ್ ವರ್ಕ್ ಆಗಿರುತ್ತೆ ಅಷ್ಟರಲ್ಲಿ ಏನಾಗಿರುತ್ತೆ ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ ಈಗ ನಿಮ್ದು ಇನ್ಪುಟ್ ಮಾಡಿರೋದು ಬಿಲ್ ಅಮೌಂಟ್ ಅಲ್ಲಿ ಇದೆ ಡಿಸ್ಕೌಂಟ್ ಡಿ ಅಲ್ಲಿ ಇದೆ ಫೈನಲ್ ಅಮೌಂಟ್ ಏನಾಗಬೇಕು ಬಿಲ್ ಈಗ ನೋಡಿ ಒಂದು 3000 ಆಗಿದೆ ಅನ್ಕೊಳ್ಳಿ ನಿಮಗೆ ಒಂದು ಡಿಸ್ಕೌಂಟ್ ಒಂದು 300 ಸಿಕ್ಕಿದೆ ಅವಾಗ ನೀವು ಎಷ್ಟು ಪೇ ಮಾಡಬೇಕು 2700 ಹೆಂಗ್ ಬಂತು ಬಿಲ್ ಅಮೌಂಟ್ ಅಲ್ಲಿ ಡಿಸ್ಕೌಂಟ್ ಅನ್ನ ಸಬ್ಟ್ರಾಕ್ಟ್ ಮಾಡೋದು ಸೊ ಫೈನಲ್ ಅಮೌಂಟ್ ಎಫ್ ಅಮೌಂಟ್ ಇಸ್ ಈಕ್ವಲ್ ಟು ಬಿಲ್ ಅಮೌಂಟ್ ಮೈನಸ್ ಡಿಸ್ಕೌಂಟ್ ಸೊ ದೆನ್ ಫೈನಲ್ ಅಮೌಂಟ್ ಇಸ್ ಸ್ಟೋರ್ಡ್ ಇನ್ ಎಫ್ ಅಮೌಂಟ್ ಈಗೆಲ್ಲದನ್ನು ಪ್ರಿಂಟ್ ಮಾಡೋಣ ಪ್ರಿಂಟ್ ಬಿಲ್ ಅಮೌಂಟ್ ಕೋಲನ್ ಅದು ಯಾವ್ದ್ರಲ್ಲಿದೆ ಬಿಲ್ ಅಮೌಂಟ್ ಅಲ್ಲಿದೆ ಆ ಮೆಮೊರಿ ನೇಮು ನಾನು ಬಿಲ್ ಅಮೌಂಟ್ ಅಂತಾನೆ ತಗೊಂಡಿದ್ದೀನಿ ಬಿಲ್ ಅಮೌಂಟ್ ಓಕೆ ನೆಕ್ಸ್ಟ್ ಡಿಸ್ಕೌಂಟ್ ಪ್ರಿಂಟ್ ಡಿಸ್ಕೌಂಟ್ ಕೋಲನ್ ಕಾಮ ಡಿ ಓಕೆ ನೆಕ್ಸ್ಟ್ ಪ್ರಿಂಟ್ ಫೈನಲ್ ಅಮೌಂಟ್ ಫೈನಲ್ amount colon ಅದು ಯಾರ ಹತ್ರ ಇದೆ f amount okay so let us execute this program somewhere I made mistake let me see okay so I have taken amount as a float type no ಇಲ್ಲೆಲ್ಲ 0.0 ಕೊಡಬೇಕು ಇದೆಲ್ಲ ಫ್ಲೋಟ್ ಟೈಪ್ ಅಲ್ವಾ 0.0 0.0 0 invalid syntax wait I'll check here bill amount okay discount is equal to bill amount I'll do one thing I'll convert into int ಗೆ ಮಾಡಿ ಆಮೇಲೆ ಚೆಕ್ ಮಾಡ್ತೀನಿ int into 5 bill amount minus discount okay
again it's showing in this part ಏನಾಗಿದೆ ನೋಡೋಣ ತಾಳಿ discount bill amount everything is right is equal to int of enter bill amount. Okay, if bill amount greater than 3000 discount is equal to bill amount. Just a minute. If bill amount BILL is right greater than 3000, discount is equal to bill amount into 10 by 100. Okay. Else bill amount into 5 by 100. Final amount is equal to bill amount minus discount. Okay, I'll rectify and I'll explain in the next class. I'll check the error what's happening here. Hope you guys understood up to here, up to this program. ಈ ಎರಡು program ಅರ್ಥ ಆಗಿದೆ ಅನ್ಕೊಳ್ತೀನಿ. In the next class, I'll continue this program. Thank you.